ಯುದ್ಧದ ಎಫೆಕ್ಟ್ನಿಂದ ಸದ್ಯ ಹೋಟೆಲ್ಗಳು ಬಂದಾಗುವಂತಹ ಪರಿಸ್ಥಿತಿ ಎದುರಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸ್ಟಾಕ್ ಇಲ್ಲ, ನಮಗೆ ಅಡುಗೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಷ್ಟೋ ದರ್ಶನಿಗಳು ಕೂಡ ತಮ್ಮ ಮೆನುವನ್ನು ಕಟ್ ಡೌನ್ ಮಾಡಿರುವಂಥದ್ದು. ಒಂದಿಷ್ಟು ಹೋಟೆಲ್ಗಳು ಶಟ್ ಡೌನ್ ಕೂಡ ಆಗಿದೆ. ಇದೀಗ ಯುದ್ಧದ ಎಫೆಕ್ಟ್ನ LPG ಸಿಲಿಂಡರ್ ಬಿಸಿ ದೇವಾಲಯಗಳಿಗೂ ಕೂಡ ತಟ್ಟಿರುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಬೆಂಗಳೂರಿನ ಪ್ರತಿಷ್ಠಿತ ಬನಶಂಕರಿ ದೇವಾಲಯದಲ್ಲೂ ಕೂಡ ಇಲ್ಲಿ ತನಕ ಏನು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು, ಆ ಒಂದು ಪ್ರಸಾದದ ವ್ಯವಸ್ಥೆಗೂ ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು ಅಂತ ಹೇಳಿ ಸದ್ಯಕ್ಕೆ ನಾನೀಗ ದೇವಾಲಯದ ಏನು ಪ್ರಸಾದ ವಿನಿಯೋಗ ಮಾಡ್ತಾರೆ ಆ ಒಂದು ಸ್ಥಳದಲ್ಲೇ ಇದ್ದೀನಿ. ಪ್ರತಿನಿತ್ಯ ಇಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬನಶಂಕರಿಗೆ ತುಂಬ ವಿಶಿಷ್ಟವಾದಂತಹ ದಿನ ಅಂತ ಹೇಳಿದ್ರೆ ಮಂಗಳವಾರ, ಶುಕ್ರವಾರ ಸರಿಸುಮಾರು 6ರಿಂದ 10,000 ಜನರಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ. ಬರುವಂತಹ ಭಕ್ತರು ದರ್ಶನವನ್ನು ಪಡೆದು ಪ್ರಸಾದ ಸ್ವೀಕಾರ ಮಾಡಿ ನಂತರ ಹೋಗ್ತಾರೆ. ಅದೇನೋ ಒಂಥರ ಮನಸ್ಸಿಗೆ ತೃಪ್ತಿ. ಆದರೆ ಇದೀಗ ಅಷ್ಟು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡುವಂಥದ್ದು ಕಷ್ಟಕರ. ಯಾಕಂದರೆ ಸಿಲಿಂಡರ್ಗಳು ಕೂಡ ನಮಗೆ ಅಭಾವ ಆಗುವಂತಹ ಆತಂಕ ಎದುರಾಗಿದೆ ಅಂತ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದೇವಾಲಯದ ಹಿರಿಯ ಮ್ಯಾನೇಜರ್ ಆದಂತಹ ದೇವರಾಜ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸರ್? ಈಗೇನು ಪರಿಸ್ಥಿತಿ ಇದೆ? ಇಲ್ಲಿ ಒಂದು 4 ವರ್ಷದಿಂದ ಮಾಡ್ತಾ ಇದ್ದೀವಿ ಹೊಸ ಬಿಲ್ಡಿಂಗಲ್ಲಿ. ಮೊದಲು ಅಲ್ಲಿತ್ತು 2015ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದು 4 ವರ್ಷದಿಂದ ಮಾಡ್ತಾ ಇದ್ದಾರೆ. ಯಾವತ್ತೂ ಪ್ರಸಾದ ನಿಲ್ಲಿಸಿಲ್ಲ. ಈ ಸರಿನೇ ಸಿಲಿಂಡರ್ ಪ್ರಾಬ್ಲಮಿಂದ ಪ್ರಸಾದ ಸ್ವಲ್ಪ ಕಮ್ಮಿ ನಡೀತಾ ಇದೆ ಮೇಡಮ್. ಅಂದರೆ ಸುಮಾರು ಎಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ ಸರ್? ಎಷ್ಟು ಜನಕ್ಕೆ ಪ್ರಸಾದ ವ್ಯವಸ್ಥೆ ಇರುತ್ತೆ? ಒಂದು ದಿನಕ್ಕೆ 5 ಸಿಲಿಂಡರ್ ಬೇಕಾಗುತ್ತೆ. ಈಗ ಮಾಮೂಲಿ ದಿನಗಳಲ್ಲಿ 2ರಿಂದ 3,000 ಜನ ಪ್ರಸಾದ ತಗೊಳ್ತಾರೆ. ಪ್ರಸಾದ ತಗೊಂಡು ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ. ಬೆಳಗ್ಗೆ ಖಾರ ಪೊಂಗಲ್, ಸಿಹಿ ಪೊಂಗಲ್ ಇರುತ್ತೆ. ಮಧ್ಯಾಹ್ನ ಅನ್ನ, ಸಾಂಬಾರು, ಮಜ್ಜಿಗೆ ಇರುತ್ತೆ. ತಿರ್ಗಿ ಸಾಯಂಕಾಲ ಉಳಿದಿರೋದನ್ನ ಹಂಚ್ತೇವೆ ಜನಗಳಿಗೆ. ಈ ಥರ ನಡೀತಾ ಇದೆ. ಈಗ ಸಿಲಿಂಡರ್ ಸಮಸ್ಯೆ ಯಾವಾಗಿಂದ ಶುರು ಆಗಿರೋದು ಸರ್? ಏಕ್ದಮ್ ನಾಳೆಯಿಂದನೇ ಕ್ಲೋಸ್ ಆಗುತ್ತಾ ಪ್ರಸಾದದ ವ್ಯವಸ್ಥೆ? ಯಾವ ಥರ ಅಂತ? ಈಗ ಸಿಲಿಂಡ್ರು ತರಿಸ್ಕೊಂಡಿದ್ದೀವಿ. ಬೆಳಗ್ಗೆ 5 ಸಿಲಿಂಡ್ರ್ ಬಂದಿದೆ. ಈಗ ನಾಳೆ ಅಂದರೆ 3 ಟೈಮ್ ಕೊಡೋದು, ನಾಳೆ 1 ಟೈಮ್ ಕೊಡೋದು ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಅಂದರೆ ಬೆಳಗಿನ ಮಾತ್ರ ಕೊಡೋದು. ಮೆನುವಲ್ಲಿ ಏನಾದರೂ ಕಟ್ ಡೌನ್ ಮಾಡ್ತೀರಾ ಸರ್? ಯಾಕಂದರೆ ಕೆಲವು ಹೋಟೆಲ್ಗಳಲ್ಲಿ ತುಂಬ ಎಣ್ಣೆಯಲ್ಲಿ ಕರಿಯುವಂಥದ್ದು, ಅದಕ್ಕೆಲ್ಲ ಗ್ಯಾಸ್ ಹೆಚ್ಚಳ ಆಗುತ್ತೆ ಅಂತ ಹೇಳಿ ನೀವೇನಾದರೂ ಆ ಥರದ್ದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಏನು ಮಾಡಬೇಕು? ಖರೀದಿ ಮಾಡೋವಂಥ ಕರೆದು ಮಾಡಿ ಅಂತ ಏನೂ ಇಲ್ಲ. ಆ ಥರ ಏನಿಲ್ಲ. ಬಾತ್ ಥರನೇ, ಬಾತು, ಇದು ಯಾವುದು ಬಾತು, ಪೊಂಗಲು ಈ ಥರ ಮಾಡಿ ಹಂಚ್ತೀವಿ ಮೇಡಮ್, ಅಷ್ಟೇ. ಅದಕ್ಕೇನು ನಾವು ಸಪ್ರೇಟ್ ಇದು ಮಾಡಿಲ್ಲ, ಮೆನು ಚೇಂಜ್ ಮಾಡಲ್ಲ. ಸುಮಾರು ವರ್ಷಗಳಿಂದ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. 365 ದಿನಗಳಿಗೂ ಕೂಡ ತಾಯಿಗೆ ಪ್ರಸಾದ ಆಗುತ್ತೆ. ಈಗ ಏಕ್ದಮ್ ಒಂದಾಗುವಂಥದ್ದು ಹೇಗೆ ನೋಡ್ತೀರಾ ಸರ್ ಪರಿಸ್ಥಿತಿಯನ್ನು? ಮೇಡಮ್, ಏನು ಮಾಡೋಕ್ಕಲ್ಲ. ಈ ಗ್ಯಾಸ್ ಕೊಟ್ಟರೆ ನಾವು ಮಾಡ್ತೀವಿ. ಅವ್ರು ಹೇಳಿದ್ದಾರೆ ಇನ್ನೂ 15 ದಿವಸ ಕೇಳಬೇಡಿ ಅಂತ ಹೇಳಿದ್ದಾರೆ. ನಾವು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ದಿನ ಸ್ವಲ್ಪ 1 ಟೈಮ್ ಬ್ರೇಕ್ ಮಾಡಿ ಮಾಡಬೇಕಾಗುತ್ತೆ. ಅಂದರೆ ವಾರದ 7 ದಿನಗಳ ಕಾಲ 1 ಟೈಮ್ ಕೊಡುವುದಕ್ಕೆ ನಿರ್ಧಾರ ಆಗಿದೆ. ಮಾಡಿದ್ದೀವಿ ಮೇಡಮ್. ಒಂದಿನ ಮೇಲಧಿಕಾರಿಗಳ ಹತ್ರ ಮಾತಾಡಿ ನಾವು 1 ಟೈಮ್ ಕೊಡಂಗೆ ಇದು ಮಾಡಿದ್ದೀವಿ. ಒಂದು ಟೈಮಿಗೆ ಸುಮಾರು ಎಷ್ಟು ಭಕ್ತಾದಿಗಳಿಗೆ ಆಗುತ್ತೆ ಸರ್? ಅದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ? ಒಂದು ಟೈಮ್ಗೆ ಮೇಡಮ್ ಒಂದು ಸಿಲಿಂಡರ್ ಆದರೂ ಸಾಕು ನಮಗೆ. 1 ಸಿಲಿಂಡರ್ ಆದರೆ 1 ಟೈಮ್ ಕೊಡ್ಬೋದು. ಅಂದರೆ ಇದು ಮಾತ್ರ ಬಾತು, ಅನ್ನ, ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ. ಬಾತು, ಪ್ರಸಾದ, ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡ್ಬೋದು ಅಷ್ಟೇ. ಅನ್ನ, ಸಾಂಬಾರು, ತರಕಾರಿ. ಓಕೆ, ದೇವರಾಜ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಮುಂಚೆ 365 ದಿನಗಳು ಕೂಡ ದೇವಾಲಯದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಸಿಲಿಂಡರ್ಗಳು ಅಭಾವ ಇರೋದ್ರಿಂದ ನಮಗೆ ಯಾರು ಸಿಲಿಂಡರನ್ನು ಕಳಿಸ್ತಾರೆ ಅವರು ಕೂಡ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕೇವಲ 1 ಸಿಲಿಂಡರ್ ಹಿಡ್ಕೊಂಡು ಏನು ಪ್ರಸಾದ ವ್ಯವಸ್ಥೆ ನಾವು ಮಾಡ್ಲಿಕ್ಕಾಗುತ್ತೋ ಅಷ್ಟು ಮಾಡಲಿಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಅಂತ. ಅಂದರೆ 7 ದಿನಗಳ ಕಾಲ ಪ್ರಸಾದ ಇರುತ್ತೆ. ಆದರೆ ಮುಂಚೆ ಏನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಉಳಿದಿರುವಂಥದ್ದನ್ನು ಸಂಜೆಗೂ ಕೂಡ ಬರುವಂತಹ ಭಕ್ತಾದಿಗಳಿಗೆ ಕೊಡಲಾಗ್ತಾ ಇತ್ತು. ಈಗ ಮಧ್ಯಾಹ್ನದನ್ನು ಬಿಟ್ಟು ಕೇವಲ ಬೆಳಿಗ್ಗೆ ಮಾತ್ರ, ಅದು ಪೊಂಗಲ್ ಇರ್ಬೋದು, ಆ ರೀತಿಯ ಒಂದು ಪ್ರಸಾದವನ್ನು ಕೊಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ LPG ಸಿಲಿಂಡರ್ನ ಬಿಸಿ ಇದೀಗ ದೇವಾಲಯಗಳಿಗೂ ಕೂಡ ತಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುದ್ಧದ ಎಫೆಕ್ಟ್ನಿಂದ ಸದ್ಯ ಹೋಟೆಲ್ಗಳು ಬಂದಾಗುವಂತಹ ಪರಿಸ್ಥಿತಿ ಎದುರಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸ್ಟಾಕ್ ಇಲ್ಲ, ನಮಗೆ ಅಡುಗೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಷ್ಟೋ ದರ್ಶನಿಗಳು ಕೂಡ ತಮ್ಮ ಮೆನುವನ್ನು ಕಟ್ ಡೌನ್ ಮಾಡಿರುವಂಥದ್ದು. ಒಂದಿಷ್ಟು ಹೋಟೆಲ್ಗಳು ಶಟ್ ಡೌನ್ ಕೂಡ ಆಗಿದೆ. ಇದೀಗ ಯುದ್ಧದ ಎಫೆಕ್ಟ್ನ LPG ಸಿಲಿಂಡರ್ ಬಿಸಿ ದೇವಾಲಯಗಳಿಗೂ ಕೂಡ ತಟ್ಟಿರುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಬೆಂಗಳೂರಿನ ಪ್ರತಿಷ್ಠಿತ ಬನಶಂಕರಿ ದೇವಾಲಯದಲ್ಲೂ ಕೂಡ ಇಲ್ಲಿ ತನಕ ಏನು
ಪ್ರಸಾದ ವ್ಯವಸ್ಥೆನ ಮಾಡಲಾಗ್ತಾ ಇತ್ತು. ಆ ಒಂದು ಪ್ರಸಾದದ ವ್ಯವಸ್ಥೆಗೂ ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು ಅಂತ ಹೇಳಿ ಸದ್ಯಕ್ಕೆ ನಾನೀಗ ದೇವಾಲಯದ ಏನು ಪ್ರಸಾದ ವಿನಿಯೋಗ ಮಾಡ್ತಾರೆ ಆ ಒಂದು ಸ್ಥಳದಲ್ಲೇ ಇದ್ದೀನಿ. ಪ್ರತಿನಿತ್ಯ ಇಲ್ಲಿ ಅದರಲ್ಲೂ ಪ್ರಮುಖವಾಗಿ ಬನಶಂಕರಿಗೆ ತುಂಬ ವಿಶಿಷ್ಟವಾದಂತಹ ದಿನ ಅಂತ ಹೇಳಿದ್ರೆ ಮಂಗಳವಾರ, ಶುಕ್ರವಾರ ಸರಿಸುಮಾರು 6ರಿಂದ 10,000 ಜನರಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ. ಬರುವಂತಹ ಭಕ್ತರು ದರ್ಶನವನ್ನು ಪಡೆದು ಪ್ರಸಾದ ಸ್ವೀಕಾರ ಮಾಡಿ ನಂತರ ಹೋಗ್ತಾರೆ. ಅದೇನೋ ಒಂಥರ ಮನಸ್ಸಿಗೆ ತೃಪ್ತಿ. ಆದರೆ ಇದೀಗ ಅಷ್ಟು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡುವಂಥದ್ದು ಕಷ್ಟಕರ. ಯಾಕಂದರೆ ಸಿಲಿಂಡರ್ಗಳು ಕೂಡ ನಮಗೆ ಅಭಾವ ಆಗುವಂತಹ ಆತಂಕ ಎದುರಾಗಿದೆ ಅಂತ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದೇವಾಲಯದ ಹಿರಿಯ ಮ್ಯಾನೇಜರ್ ಆದಂತಹ ದೇವರಾಜ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸರ್? ಈಗೇನು ಪರಿಸ್ಥಿತಿ ಇದೆ? ಇಲ್ಲಿ ಒಂದು 4 ವರ್ಷದಿಂದ ಮಾಡ್ತಾ ಇದ್ದೀವಿ ಹೊಸ ಬಿಲ್ಡಿಂಗಲ್ಲಿ. ಮೊದಲು ಅಲ್ಲಿತ್ತು 2015ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದು 4 ವರ್ಷದಿಂದ ಮಾಡ್ತಾ ಇದ್ದಾರೆ. ಯಾವತ್ತೂ ಪ್ರಸಾದ ನಿಲ್ಲಿಸಿಲ್ಲ. ಈ ಸರಿನೇ ಸಿಲಿಂಡರ್ ಪ್ರಾಬ್ಲಮಿಂದ ಪ್ರಸಾದ ಸ್ವಲ್ಪ ಕಮ್ಮಿ ನಡೀತಾ ಇದೆ ಮೇಡಮ್. ಅಂದರೆ ಸುಮಾರು ಎಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ ಸರ್? ಎಷ್ಟು ಜನಕ್ಕೆ ಪ್ರಸಾದ ವ್ಯವಸ್ಥೆ ಇರುತ್ತೆ? ಒಂದು ದಿನಕ್ಕೆ 5 ಸಿಲಿಂಡರ್ ಬೇಕಾಗುತ್ತೆ. ಈಗ ಮಾಮೂಲಿ ದಿನಗಳಲ್ಲಿ 2ರಿಂದ 3,000 ಜನ ಪ್ರಸಾದ ತಗೊಳ್ತಾರೆ. ಪ್ರಸಾದ ತಗೊಂಡು ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ. ಬೆಳಗ್ಗೆ ಖಾರ ಪೊಂಗಲ್, ಸಿಹಿ ಪೊಂಗಲ್ ಇರುತ್ತೆ. ಮಧ್ಯಾಹ್ನ ಅನ್ನ, ಸಾಂಬಾರು, ಮಜ್ಜಿಗೆ ಇರುತ್ತೆ. ತಿರ್ಗಿ ಸಾಯಂಕಾಲ ಉಳಿದಿರೋದನ್ನ ಹಂಚ್ತೇವೆ ಜನಗಳಿಗೆ. ಈ ಥರ ನಡೀತಾ ಇದೆ. ಈಗ ಸಿಲಿಂಡರ್ ಸಮಸ್ಯೆ ಯಾವಾಗಿಂದ ಶುರು ಆಗಿರೋದು ಸರ್? ಏಕ್ದಮ್ ನಾಳೆಯಿಂದನೇ ಕ್ಲೋಸ್ ಆಗುತ್ತಾ ಪ್ರಸಾದದ ವ್ಯವಸ್ಥೆ ಯಾವ ಥರ ಅಂತ? ಈಗ ಸಿಲಿಂಡ್ರು ತರಿಸ್ಕೊಂಡಿದ್ದೀವಿ. ಬೆಳಗ್ಗೆ 5 ಸಿಲಿಂಡ್ರ್ ಬಂದಿದೆ. ಈಗ ನಾಳೆ ಅಂದರೆ 3 ಟೈಮ್ ಕೊಡೋದು, ನಾಳೆ 1 ಟೈಮ್ ಕೊಡೋದು ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಅಂದರೆ ಬೆಳಗಿನ ಮಾತ್ರ ಕೊಡೋದು. ಮೆನುವಲ್ಲಿ ಏನಾದರೂ ಕಟ್ ಡೌನ್ ಮಾಡ್ತೀರಾ ಸರ್? ಯಾಕಂದರೆ ಕೆಲವು ಹೋಟೆಲ್ಗಳಲ್ಲಿ ತುಂಬ ಎಣ್ಣೆಯಲ್ಲಿ ಕರಿಯುವಂಥದ್ದು, ಅದಕ್ಕೆಲ್ಲ ಗ್ಯಾಸ್ ಹೆಚ್ಚಳ ಆಗುತ್ತೆ ಅಂತ ಹೇಳಿ ನೀವೇನಾದರೂ ಆ ಥರದ್ದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಏನು ಮಾಡಬೇಕು? ಖರೀದಿ ಮಾಡೋವಂಥ ಕರೆದು ಮಾಡಿ ಅಂತ ಏನೂ ಇಲ್ಲ. ಆ ಥರ ಏನಿಲ್ಲ. ಬಾತ್ ಥರನೇ, ಬಾತು, ಇದು ಯಾವುದು ಬಾತು, ಪೊಂಗಲು ಈ ಥರ ಮಾಡಿ ಹಂಚ್ತೀವಿ ಮೇಡಮ್, ಅಷ್ಟೇ. ಅದಕ್ಕೇನು ನಾವು ಸಪ್ರೇಟ್ ಇದು ಮಾಡಿಲ್ಲ, ಮೆನು ಚೇಂಜ್ ಮಾಡಲ್ಲ. ಸುಮಾರು ವರ್ಷಗಳಿಂದ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. 365 ದಿನಗಳಿಗೂ ಕೂಡ ತಾಯಿಗೆ ಪ್ರಸಾದ ಆಗುತ್ತೆ. ಈಗ ಏಕ್ದಮ್ ಒಂದಾಗುವಂಥದ್ದು ಹೇಗೆ ನೋಡ್ತೀರಾ ಸರ್ ಪರಿಸ್ಥಿತಿಯನ್ನು? ಮೇಡಮ್, ಏನು ಮಾಡೋಕ್ಕಲ್ಲ. ಈ ಗ್ಯಾಸ್ ಕೊಟ್ಟರೆ ನಾವು ಮಾಡ್ತೀವಿ. ಅವ್ರು ಹೇಳಿದ್ದಾರೆ ಇನ್ನೂ 15 ದಿವಸ ಕೇಳಬೇಡಿ ಅಂತ ಹೇಳಿದ್ದಾರೆ. ನಾವು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ದಿನ ಸ್ವಲ್ಪ 1 ಟೈಮ್ ಬ್ರೇಕ್ ಮಾಡಿ ಮಾಡಬೇಕಾಗುತ್ತೆ ಸರ್. ಅಂದರೆ ವಾರದ 7 ದಿನಗಳ ಕಾಲ 1 ಟೈಮ್ ಕೊಡುವುದಕ್ಕೆ ನಿರ್ಧಾರ ಆಗಿದೆ. ಮಾಡಿದ್ದೀವಿ ಮೇಡಮ್. ಒಂದಿನ ಮೇಲಧಿಕಾರಿಗಳ ಹತ್ರ ಮಾತಾಡಿ ನಾವು 1 ಟೈಮ್ ಕೊಡಂಗೆ ಇದು ಮಾಡಿದ್ದೀವಿ. ಒಂದು ಟೈಮಿಗೆ ಸುಮಾರು ಎಷ್ಟು ಭಕ್ತಾದಿಗಳಿಗೆ ಆಗುತ್ತೆ ಸರ್? ಅದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ? ಒಂದು ಟೈಮ್ಗೆ ಮೇಡಮ್ ಒಂದು ಸಿಲಿಂಡರ್ ಆದರೂ ಸಾಕು ನಮಗೆ. 1 ಸಿಲಿಂಡರ್ ಆದರೆ 1 ಟೈಮ್ ಕೊಡ್ಬೋದು. ಅಂದರೆ ಇದು ಮಾತ್ರ ಬಾತು, ಅನ್ನ, ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ. ಬಾತು, ಪ್ರಸಾದ, ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡ್ಬೋದು ಅಷ್ಟೇ. ಅನ್ನ, ಸಾಂಬಾರು, ತರಕಾರಿ. ಓಕೆ, ದೇವರಾಜ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಮುಂಚೆ 365 ದಿನಗಳು ಕೂಡ ದೇವಾಲಯದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಸಿಲಿಂಡರ್ಗಳು ಅಭಾವ ಇರೋದ್ರಿಂದ ನಮಗೆ ಯಾರು ಸಿಲಿಂಡರನ್ನು ಕಳಿಸ್ತಾರೆ ಅವರು ಕೂಡ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕೇವಲ 1 ಸಿಲಿಂಡರ್ ಹಿಡ್ಕೊಂಡು ಏನು ಪ್ರಸಾದ ವ್ಯವಸ್ಥೆ ನಾವು ಮಾಡ್ಲಿಕ್ಕಾಗುತ್ತೋ ಅಷ್ಟು ಮಾಡಲಿಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಅಂತ. ಅಂದರೆ 7 ದಿನಗಳ ಕಾಲ ಪ್ರಸಾದ ಇರುತ್ತೆ. ಆದರೆ ಮುಂಚೆ ಏನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಉಳಿದಿರುವಂಥದ್ದನ್ನು ಸಂಜೆಗೂ ಕೂಡ ಬರುವಂತಹ ಭಕ್ತಾದಿಗಳಿಗೆ ಕೊಡಲಾಗ್ತಾ ಇತ್ತು. ಈಗ ಮಧ್ಯಾಹ್ನದನ್ನ ಬಿಟ್ಟು ಕೇವಲ ಬೆಳಿಗ್ಗೆ ಮಾತ್ರ, ಅದು ಪೊಂಗಲ್ ಇರ್ಬೋದು, ಆ ರೀತಿಯ ಒಂದು ಪ್ರಸಾದವನ್ನು ಕೊಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ LPG ಸಿಲಿಂಡರ್ನ ಬಿಸಿ ಇದೀಗ ದೇವಾಲಯಗಳಿಗೂ ಕೂಡ ತಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.